ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಜನತೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕದೆ ಸಾಮಾನ್ಯವಾಗಿ ಹೋಗ್ತಾ ಇರ್ತಾರೆ. ಅದರಿಂದ ಹೆಡ್ ಇಂಜರಿ ಆಗಿ ಸಾಯುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇರುವಂಥ ಜನಸಂಖ್ಯೆಯಲ್ಲಿ 95% ಜನಸಂಖ್ಯೆ ಹೆಡ್ ಇಂಜುರಿ ಆಗಿ ಅಥವಾ ತಲೆಗೆ ಪೆಟ್ಟಾಗೋದ್ರಿಂದ ಸಾವು ಸಂಭವಿಸ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಏನು ಈ ದಿನ ಒಂದು ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಯುಕ್ತ ಅದ್ವಿಕ್ ಕಂಪನಿಯವರು ಒಂದು ಸಾರ್ವಜನಿಕರಿಗೆ ಒಂದು ಈ ಗಣೇಶ ಒಂದು ಮೂರ್ತಿಯನ್ನು ಒಂದು ಇದಾಗಿ ಇಟ್ಕೊಂಡು ಮುಂದೆ ಹೆಲ್ಮೆಟ್ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ತಲೆಗೆ ಹೆಡ್ ಇಂಜುರಿ ಆದರೆ ಗಣೇಶನಿಗಾದರೆ ಒಂದು ಆನೆ ತಲೆ ಬಂತು, ಆದರೆ ಮನುಷ್ಯನಿಗೆ ಯಾವುದೇ ತಲೆ ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ದಿನ ಒಂದು ಸಾರ್ವಜನಿಕರಿಗೆ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದಾರೆ. ಇದು ಭಾಳ ಒಂದು ರೀತಿ ಉತ್ತಮ ಬೆಳವಣಿಗೆ. ಇದೇ ರೀತಿ ಬೇರೆ ಬೇರೆ ಕಂಪನಿಗಳು ಏನು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಕಂಪನಿಗಳು ಸಹ ಇದನ್ನು ಮಾದರಿಯಾಗಿ ತೊಗೊಂಡು ಸಾರ್ವಜನಿಕರಿಗೆ ಒಂದು ರೀತಿ ಅನುಕೂಲ ಆಗೋ ರೀತಿ ಬೇರೆ ಬೇರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ವರ್ಷ ನಾವು ರಸ್ತೆ ಸುರಕ್ಷತಾ ಸಪ್ತಾಹ ಏನಿದೆ, ರೋಡ್ ಸೇಫ್ಟಿ ಅವೇರ್ನೆಸ್ಸು ಅಡ್ವಿಕ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಪ್ರತಿ ವರ್ಷ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ನಾವೇನು ಮಾಡ್ತಾ ಇದ್ವಿ ಅಂದರೆ ಕಂಪನಿಯ ಒಳಗಡೆ ಉದ್ಯೋಗಿಗಳಿಗೆ ನಾವು ಅವೇರ್ನೆಸ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಅವ್ರಿಗೆ ಸ್ಲೋಗನ್ ಮಾಡ್ತಕ್ಕಂಥದ್ದು, ಕ್ವಿಜ್ ಮಾಡ್ತಕ್ಕಂಥದ್ದು, ಸ್ಪೇಸ್ಟಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಅದನ್ನೆಲ್ಲ ಕಂಪ್ನಿ ಒಳಗಡೆ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಮಾಡ್ತಾಯಿದ್ವಿ. ಇದೇ ಪ್ರಪ್ರಥಮ ಬಾರಿಗೆ ನಾವು ನಮ್ಮ ಈಚೆಕ್ಕಂತಹ ಯಾರ್ಯಾರು ಇರ್ತಾರೆ ನಾಗರಿಕರುಗಳಿಗೆ ಅವರು ಕೂಡ ನಾವು ಇದೇ ಥರ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಒಂದು ಯೋಚನೆ ನಮಗೆ ಬಂತು. ಆ ಪ್ರಕಾರವಾಗಿ ಆಲ್ಮೋಸ್ಟ್ ನಾವು ಒಂದು 50 ಹೆಲ್ಮೆಟ್ನ ಇವತ್ತು ವಿತರಣೆ ಮಾಡ್ತಾಯಿದ್ವಿ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಅವರ ಸಹಯೋಗದಲ್ಲಿ. ಕಾನ್ಸೆಪ್ಟ್ ಏನು ಅಂತ ಅಂದರೆ ನೋಡಿ, ಇವರು ಗಣೇಶ. ಸೊ ಗಣೇಶ ಏನಾಯಿತು ಅಂತಂದರೆ ಗಣೇಶನಿಗೆ ತಲೆ ಹೋದಾಗ ಏನಾಯಿತು, ಅವರ ತಂದೆಯಾದಂಥ ಈಶ್ವರ ಅವರು ಇನ್ನೊಂದು ತಲೆನ ಅವ್ರಿಗೆ ಅನುಕರಣೆ ಮಾಡಿಸ್ಕೊಟ್ರು. ಸೊ ಆದರೆ ಈಗ ಸಾಮಾನ್ಯ ಜನರು ಏನಾಗ್ತಾರೆ, ತುಂಬ ಜನ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ. ಅವ್ರಿಗೇನಾಗುತ್ತೆ, ಹೆಡ್ ಏನಾದ್ರು ಇಂಜುರಿ ಆಗಿ ಕಟ್ಟಾದರೆ ಯಾವುದೇ ಥರ ಅವ್ರಿಗೆ ತಲೆ ಬರೋದಿಲ್ಲ. ಸೊ ಅದನ್ನು ನಾವು ಈ ಗಣೇಶನ ಮುಖಾಂತರ ಒಂದು ಅವೇರ್ನೆಸ್ ಕೊಟ್ಟು ಆ ಮುಖಾಂತರ ನಾವು ಹೆಲ್ಮೆಟನ್ನು ಕೊಡೋ ಥರ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ. 2020 ಮಾಡಿದ್ವಿ ಒಂದು ಸತಿ. ಈಗ ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ. ಈ ಸರಿ ದೊಡ್ಡ ಮಟ್ಟದಲ್ಲಿ 2 ಸ್ಟಾಲ್ ಮಾಡಿದ್ವಿ. ಒಂದು ಸ್ಟಾಲು ಇಲ್ಲಿ ಮಾಡಿದ್ವಿ ನರಸಾಪುರ ಬೈಪಾಸಲ್ಲಿ, 2ನೇ ಸ್ಟಾಲ್ ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದ್ವಿ. ಅಲ್ಲೊಂದು 25 ಹೆಲ್ಮೆಟ್ ಕೊಡ್ತಾಯಿದ್ವಿ, ಇಲ್ಲೊಂದು 30 ಹೆಲ್ಮೆಟ್ ಕೊಡ್ತಾಯಿದ್ವಿ.